ಗೈಸ್ ನೋಡಿ ಹೊರಗಡೆ ಫುಲ್ ಮಳೆ ಬರ್ತಾ ಉಂಟು. ಫುಲ್ ಮಳೆ 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 ಗೈಸ್. ಬೆಂಗಳೂರಲ್ಲಿ ಮಳೆ ಬಂದಿದೆ ಅಂತ ಹೇಳಲಿಕ್ಕೆ ಒಂದು ಕಾರಣ ಇದೆ ನೋಡಿ. ರೋಡ್ ಫುಲ್ ನದಿ ತರ ಆಗಿದೆ ಗೈಸ್. ಬಂದದ್ದು ಮಳೆ ಸ್ವಲ್ಪ ಎಲ್ಲ ಹೊಳೆ ಹೊಳೆ ತರ ಆಗಿದೆ. ಆಗದಿಂದ ಮಳೆ ಬರ್ತಿತ್ತು, ಅಂದ್ರೆ ಜಾಸ್ತಿ ಏನು ಬಂದಿಲ್ಲ. ನಮ್ಮ ಊರಲ್ಲಿ ಬಂದಷ್ಟು ಮಳೆ ಏನು ಬಂದಿಲ್ಲ, ಆದ್ರೆ ಸ್ವಲ್ಪ ಸ್ವಲ್ಪ ಬಂತು. ಆದ್ರೆ ನೀರೆಲ್ಲ ಮೇಲ್ಗಡೆ ಬಂದಿದೆ ಗೈಸ್, ಫುಲ್ಲು ನೀರು. ಸೊಕ್ಕಪುರಿ ನಾವು ಪಾನಿಪುರಿ ತಿಂದು ಮೊಟ್ಟೆ ತಗೊಂಡು ಆಫೀಸಿಂದ ಫೈನಲ್ ರೂಮಿಗೆ ಬಂದ್ವಿ. ಅಂದ್ರೆ ಮೆಟ್ ಹತ್ತದೇ ಇದ್ದೇವೆ. ಅಲ್ಲಿ ಇಲ್ಲಿಗೆ ಒಡೆ ಓಪನ್ ಮಾಡಲಿಲ್ಲ ನಮ್ಗೆ, ಅಷ್ಟು ದೋಸಿನ ಇತ್ತು. ಸ್ವಲ್ಪ ಹನಿ ಹನಿ ಮಳೆ ಬರ್ತಿತ್ತು, ಆದ್ರೂ ನಾವು ವಿತೌಟ್ ಕೊಡೆ ಓಪನ್ ಮಾಡದೆ ರೂಮಿಗೆ ಬಂದಿದ್ದೇವೆ ಗೈಸ್. ಅದೇ ನಮ್ಮ ಇವತ್ತಿನ ಸಾಧನೆ. ಲೆಟ್ಸ್ ಗೋ. ನಾವು ಆಫೀಸಿಂದ ಬಂದು ಈ ಮೂರು ಮಕ್ಕಳು ನೋಡಿ ಮಲ್ಕೊಂಡಿದ್ದಾರೆ ಗೈಸ್. ಫುಲ್ ಮಲ್ಕೊಂಡಿದ್ದಾರೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಆಫೀಸಿಂದ ಬಂದು ಅಡಿಗೆ ಆಗ್ಲಿ ಎಂತ ಆಗ್ಲಿಲ್ಲ, ಬಂದು ಬಿತ್ಕೊಂಡಿದ್ದಾರೆ ನೋಡಿ. ಎಲ್ಲಿಗೆ ಹೋಗುದು? ಮರವಂತೆ ಕುಂದಾಪುರದ ಹತ್ರ ಹೋಗಿ ಬನ್ನಿ. ನಾಡಿದ್ದು ಗೊತ್ತಾಗ್ತದೆ ವ್ಲಾಗ್ ಅಲ್ಲಿ. ನಾವು ಒಂದು ಹೋಟೆಲ್ಗೆ ಹೋಗ್ತಾ ಇದ್ದೇವೆ. ಯಾರ್ದು ನೋಡಿ, ಇಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಉಂಟು. ಥ್ಯಾಂಕ್ಸ್ ಅಂತ ಮಾಡಿ ಯಾರು ಎಂತ ಸಾವ್ ನಿಮ್ದು ಭಾಷೆ ಇಲ್ಲದೆಲ್ಲ. ಇಲ್ಲಿ ನೋಡಿ, ಈಗ ಪ್ರಜ್ವಲ್ದು ಜೋರುಂಟು. ನಿಮ್ಗೆ ಆಲ್ರೆಡಿ ನೀವು ಲಾಗಲ್ಲಿ ನೋಡಿರ್ಬೋದು. ಸ್ವಲ್ಪ ಸ್ವಲ್ಪ ರಿವೀಲ್ ಮಾಡ್ತಿದ್ದೀವಿ ನಾವು. ಪ್ರಜ್ವಲ್ ಲವರ್ ಹೆಸರು, ಲವರ್ ಹೆಸರು ಸ್ವಲ್ಪ ಸ್ವಲ್ಪ ನಿಮ್ಗೆ ಫಸ್ಟ್ ಲೆಟರ್ ಗೊತ್ತಾಗ್ಬೇಕಾದ್ರೆ ಕಮೆಂಟ್ ಅಲ್ಲಿ ಫಸ್ಟ್ ಲೆಟರ್ ಅಂತ ಹಾಕಿ ಗೈಸ್. ಪ್ರಜ್ವಲ್ ಲವರ್ ಫಸ್ಟ್ ಲೆಟರ್ ನಾವು ಹಾಕ್ತೇವೆ ಗೈಸ್. 10 ಕಮೆಂಟ್ ಎಸ್ ಎಸ್ ಅಲ್ಲ ಸಾರಿ 10 ಕಮೆಂಟ್ ಫಸ್ಟ್ ಲೆಟರ್ ಅಂತ ಬಂದ್ರೆ ನಾವು ಫಸ್ಟ್ ಲೆಟರ್ ಹಾಕ್ತೇವೆ ಗೈಸ್. ಲಾಸ್ಟ್ ಲೆಟರ್. ಆಮೇಲೆ ನೀವು ಗೆಸ್ ಮಾಡಿ. ಮತ್ತೆ ಮದುವೆ ದಿವಸ ನಿಮ್ಗೆ ನೇಮ್ ಕಾರ್ಡ್ ಅಲ್ಲಿ ಪ್ರಜ್ವಲ್ ಲವರ್ ಹೆಸರು, ಪ್ರಜ್ವಲ್ ಜೊತೆ ಪ್ರಜ್ವಲ್ ಲವರ್ ಹೆಸರು ರಿವೀಲ್ ಆಗ್ತದೆ. ಮತ್ತೆ ಇನ್ವಿಟೇಷನ್. ಇಲ್ಲ ಈ ಕಿಸಾರ ನೋಡಿ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾನೆ. ಯಾಕಂದ್ರೆ ಅವನಿಗೆ ಆಫೀಸಲ್ಲಿ ಎಲ್ಲರೂ ಟಾರ್ಚರ್ ಕೊಡ್ತಿದಾರಂತೆ. ಅವನಿಗೆ ಕೊಡೋ ಸಂಬಳ, ಅವನು ಮಾಡೋ ಕೆಲ್ಸಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದ ಕಿಸಾರ. ಸ್ವಲ್ಪ ನೋಡ್ಕೊಳ್ಳಿ, ಹೇಳಿಕ್ಕೆ ಆಗುದಿಲ್ಲ. ಎಂತಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಮತ್ತೆ ನಾವು ಜವಾಬ್ದಾರಿ ಅಲ್ಲ. ನಾವು 3 ಜನ ಜವಾಬ್ದಾರಿ ಇಲ್ಲ. ಎಂತ ಇದ್ರು ಕಿಶೋರನ ಜವಾಬ್ದಾರಿ. ಫಸ್ಟಿಗೆ ಒಂದು ನಾವು ಲೆಟರ್ ಬರ್ಕೊಂಡು ಸೈನ್ ಹಾಕಿಸ್ಕೊಳ್ಳೋದು ಒಳ್ಳೇದಾ ಅಂತ. ಗೈಸ್ ನಮ್ದೊಂದು ಫ್ರೆಂಡ್ ಒಬ್ಬ ಅವತ್ತು ಸ್ಟೋರಿ ಡೇ ಲಾಸ್ಟ್ ಫೋಟೋ ಬರ್ತದಲ್ಲ ಗೈಸ್. ನಮ್ದೊಬ್ಬ ಫ್ರೆಂಡ್ ಉಂತ ಮೂಲ ಪತ್ತೆ ಕೈ ಸೈಡ್ ಮೂಲ ಕೈ ನಮ್ದು ಫ್ರೆಂಡ್ ಒಬ್ಬ ತಿರ್ಗ್ಲಿಕ್ಕೆ ಹೋಗಿದ್ದಾನೆ. ನಾವು ಅಗ್ನಿ IPS ಕಟ್ಟಿಂಗ್ ಎಲ್ಲ ಶೇವಿಂಗ್ ಎಲ್ಲ ಮಾಡ್ಕೊಂಡು ಪೊಲೀಸ್ ಕೆಲ್ಸಕ್ಕೆ ಸೇರ್ತಾನ ಅಂತ ಗೈಸ್. ಇಲ್ಲಿ ನೋಡಿ, ಇವನೇ ನಮ್ದು ತೇಜಸ್ ಅಂತ ತಿರ್ಗ್ಲಿಕ್ಕೆ ಹೋಗಿದ್ದಾನೆ. ಲೆಫ್ಟ್ ಅಲ್ಲಿ ಇದ್ದಾನ ಅಗ್ನಿ IPS, ಅದು ನಮ್ದು ತೇಜಸ್. ಅವನು ಪೊಲೀಸ್ ಇದಕ್ಕೆ ಸೇರ್ತಾನಂತೆ. ಎಲ್ಲೋ ತಿರ್ಗ್ಲಿಕ್ಕೆ ಹೋಗಿದ್ದಾನೆ. ಮೊದ್ಲು ಹುಡುಗಿರ ಜೊತೆ ಹೋಗ್ತಿದ್ದ ತಿರ್ಗ್ಲಿಕ್ಕೆ, ಲವರ್ ಕೈ ಕೊಟ್ಟ ಮೇಲೆ ಈಗ ಫ್ರೆಂಡ್ ಜೊತೆ ತಿರ್ಗ್ಲಿಕ್ಕೆ ಹೋಗಿದ್ದಾನೆ ಗೈಸ್. ಅವನು ಫುಲ್ ಫ್ಯಾಮಿಲಿ ಮೆಂಬರ್ ಜೊತೆ ಹೋಗಿದ್ದಾನೆ. ಸೊ ಅವನು ತುಂಬಾ ಎಲ್ಲ ಸ್ಟೋರಿ ಉಂಟು ಗೈಸ್. ಅದ್ರಲ್ಲಿ ಪಾಪದವರಂದ್ರೆ ನಾವು ಮಾತ್ರ. ನಮ್ಗೆ ಸಾಯ್ತಾನಾ ಈಗ ಬಜ್ಜ ನನ್ನ ಪೂರ ಕಟ್ ಮಾಡ್ಕೊಡ ಬಜ್ಜಿ ನರಕ್ಕೆ ಪೂರ ವಿಡಿಯೋ ಬಂತಾರೆ ಕೂತ ನೀವು ಎಂತ ಮಾಡ್ಲಿಕ್ಕೆ ಆದಷ್ಟು ಬೇಗ ಎಲ್ಲ ರಿವೀಲ್ ಮಾಡ್ತೇವೆ ಗೈಸ್. ನಮ್ಮ ಪ್ರಜ್ವಲ್ ಮತ್ತೆ ಎಲ್ಲರಿಗೂ ಗೊತ್ತುಂಟು, ಆದ್ರೆ ರಿವೀಲ್ ಮಾಡ್ಲಿಕ್ಕೆ ಎಂತಲ್ಲ. ಈಗ ಹೊಸತನ್ನು ಸ್ಟಾರ್ಟ್ ಮಾಡ್ತಿದ್ದಾನೆ. ನೋಡು ಗೈಸ್ ಎಂತೆಲ್ಲ ಆಗ್ತದಂತೆ. ಬ್ಲೂಟೂತ್ ಕನೆಕ್ಟ್ ಆಗ್ತಿಲ್ಲ, ಅದು ಮಳೆ ಬಂದು ಮೊನ್ನೆ ನೀರು ಹೋಗಿದೆ ಅಂತೆ ಸ್ವಲ್ಪ, ಹಾಗಾಗಿ ಸ್ವಲ್ಪ ಬ್ಲೂಟೂತ್ ಕನೆಕ್ಟ್ ಆಗ್ತಿಲ್ಲ. ನೋಡೋ ಗೈಸ್ ಎಂತೆಲ್ಲ ಆಗ್ತದೆ ಅಂತ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೇವೆ ನಾವು. ಮತ್ತೆ ಸಿಗುವಾಗ ಆಗ್ಬೋದಲ್ಲ. ಊಟ ಮಾಡ್ಲಿಕ್ಕೆ ಉಂಟು. ಎಂತ ಪದಾರ್ಥ ಅಂತ ಗೊತ್ತಿಲ್ಲ ಇವತ್ತು. ಅನ್ನ ಮಾಡ್ಲಿಕ್ಕೆ ಇಟ್ಟಿದ್ದಾನೆ ಕಿಶೋರ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇದ್ದಾರೆ.
ಒಂದ್ ಎಪಿಸೋಡ್ ಈಗ ಎಪಿಸೋಡ್ ಆಯ್ತು. ಒಂದ್ ಜನ ಹೊರಟ್ರಿ ಈಗ ಹೆಡ್ಫೋನ್ ಹಾಕೊಂಡು ಅಲ್ಲಿ ಮೆಸೇಜ್ ಕಾಲ್ ಎಲ್ಲ ಹೊರಗಡೆ ಹೋಗ್ತಾನೆ. ಕಮೆಂಟ್ ಮಾಡಿ, ಹೆಸರು ಗೊತ್ತಾಗ್ಬೇಕಾದ್ರೆ ಕಮೆಂಟ್ ಅಲ್ಲಿ ಫಸ್ಟ್ ಲೆಟರ್ ಅಂತ ಹಾಕಿ ಗೈಸ್. ಕಮೆಂಟ್ಸ್ ಮಾಡೋದು ಗೆಸ್ ಮಾಡ್ತೀವಿ ಯಾರು ಸರಿ ಅಂತ. ಅಣ್ಣ ಹೊರಟ್ರು, ಅಣ್ಣಂದು ವಾಕಿಂಗ್ ರೌಂಡ್ ಹೊರಟ್ರು. ಈಗ ಯಾರಾದ್ರೂ ಹೋಗ್ತಾರ? 8:30 ಆಯ್ತು. ಹೌದು ನೋಡಿ, ಎಂತ ವಾಕಿಂಗ್ ಹೋಗುದು 8:30 ಎಲ್ಲ ಆಯ್ತು. ಆಯ್ತು, ರಗಾಲ ಇಲ್ಲ, ಒಂದು ಪಕ್ಷ ತಿಂದು ಹೋಗುದು ಅಷ್ಟೇ. ನಿನ್ನೆ ಬರುವಾಗ 12 ಗಂಟೆ ಆಗಿದೆ ರಾತ್ರಿ. ಎಲ್ಲಿಗೆ ಹೋಗ್ತಾರೋ ಎಂತ ಮಾಡ್ತಾರೋ. ಗೈಸ್ ಯಾವುದು ಚೈನೀಸ್ ಸ್ಪೆಷಲ್ ಎಗ್ ಕೀಮಾ ಉಂಡೆ, ಮರ್ಕುರುಂಡೆ, ಸುರ್ಕುರುಂಡೆ ಮಾಡಿದ್ದಾನೆ ಕಿಶೋರ. ಆರ್ಟಿಸ್ಟ್, ದಿಸ್ ಈಸ್ ದ ಆರ್ಟ್ ಅಂಡ್ ಈಸ್ ದ ಆರ್ಟಿಸ್ಟ್. ಎಗ್ ಸತ್ತು 4 ದಿನ ಆಗಿದೆ ಗೈಸ್ ನೋಡಿ. ವೈಟ್ ರೈಸ್ ರೆಡಿ ಇದೆ, ಪ್ರಜ್ವಲ್ ರೆಡಿ ಇದ್ದಾನೆ ಬ್ಯಾಟಿಂಗ್ ಮಾಡ್ಲಿಕ್ಕೆ. ನೋಡಿ ಊಟ ಮಾಡುವ ನಾವು. ಮತ್ತೆ ನಾವು ಮುಂದಿನ ಲಾಗ್ ನಲ್ಲಿ ಸಿಗುವ. ಅಲ್ಲಿವರೆಗೂ ನಮ್ಮ ಲಾಗ್ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ನಾಳೆ ಮತ್ತೆ ಸಿಗೋಣ ಇದೇ ಪ್ರೀತಿಯೊಂದಿಗೆ, ಮರೆಯದೆ ಬನ್ನಿ ಸುಮಧುರ ಈ ಪಯಣಕ್ಕೆ.